ಕೊನೆಗೂ ಕಟಕಟಿಗೆ ಬಂದ ಬಿಜೆಪಿ ನಾಯಕ ಕಪಿಲ್ ಮಿಶ್ರಾ 2020ರಲ್ಲಿ ದಿಲ್ಲಿ ಹತ್ಯಾಕಾಂಡಕ್ಕೆ ಸಂಬಂಧಿಸಿ ಈಗ ದಿಲ್ಲಿ ಸರ್ಕಾರದ ಸಚಿವರಾಗಿರುವ ಕಪಿಲ್ ಮಿಶ್ರಾ ವಿರುದ್ಧ ಎಫ್ಐಆರ್. ಪ್ರಚೋದನಕಾರಿ ಭಾಷಣ ಮಾಡಿ ಹಿಂಸೆಗೆ ನೇರವಾಗಿ ಕರೆ ಕೊಟ್ಟಿದ್ದ ಕಪಿಲ್ ಮಿಶ್ರಾಗೆ ಶಿಕ್ಷೆಯಾಗತ್ತೆ. 2020ರ ಈಶಾನ್ಯ ದೆಹಲಿ ಗಲಭೆ ಪ್ರಕರಣದಲ್ಲಿ ದೆಹಲಿಯ ಹಾಲಿ ಕಾನೂನು ಸಚಿವ ಕಪಿಲ್ ಮಿಶ್ರಾ ವಿರುದ್ಧ ಎಫ್ಐಆರ್ ದಾಖಲಿಸೋಕೆ ದೆಹಲಿ ನ್ಯಾಯಾಲಯ ಮಂಗಳವಾರ ಆದೇಶಿಸಿದೆ. ಯಮುನಾ ವಿಹಾರ್ ನಿವಾಸಿ ಮೊಹಮ್ಮದ್ ಇಲಿಯಾಸ್ ಸಲ್ಲಿಸಿದ ಅರ್ಜಿಗೆ ಸ್ಪಂದಿಸಿದ ಹೆಚ್ಚುವರಿ ಮುಖ್ಯ ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ ವೈಭವ್ ಚೌರಾಸಿ ಅವರು ಈ ಆದೇಶ ನೀಡಿರುವುದಾಗಿ ವರದಿಯಾಗಿದೆ. ಘಟನೆ ಸಂದರ್ಭದಲ್ಲಿ ಕಪಿಲ್ ಮಿಶ್ರಾ ಸ್ಥಳದಲ್ಲೇ ಇದ್ರು ಅನ್ನೋದು ದೃಢಪಟ್ಟಿದೆ ಅಂತ ಕೋರ್ಟ್ ಹೇಳಿದೆ. 53 ಜನ ಗಲಭೆಯಲ್ಲಿ ಸಾವನ್ನಪ್ಪಿದ್ರು ಮತ್ತು 700ಕ್ಕಿಂತ ಹೆಚ್ಚು ಜನ ಗಾಯಗೊಂಡಿದ್ರು. ಗಲಭೆಯಲ್ಲಿ ಮಿಶ್ರಾ ಮತ್ತು ಇತರ 6 ಜನರ ಪಾತ್ರದ ಬಗ್ಗೆ ತನಿಖೆ ನಡೆಸಬೇಕು ಅಂತ ಇಲಿಯಾಸ್ ಕಳೆದ ಡಿಸೆಂಬರ್ನಲ್ಲಿ ನ್ಯಾಯಾಲಯದ ಮೊರೆ ಹೋಗಿದ್ರು. ಈ ವರ್ಷದ ಮಾರ್ಚ್ನಲ್ಲಿ ದೆಹಲಿ ಪೊಲೀಸರು ಗಲಭೆಯಲ್ಲಿ ಮಿಶ್ರಾ ಪಾತ್ರವಿಲ್ಲ ಅಂತ ಹೇಳಿ ಈ ಅರ್ಜಿಗೆ ವಿರೋಧ ವ್ಯಕ್ತಪಡಿಸಿದ್ರು. ಕಪಿಲ್ ಮಿಶ್ರಾ ಮುಸ್ತಾಫಾಬಾದ್ ಶಾಸಕ ಮತ್ತು ಉಪ ಸ್ಪೀಕರ್ ಮೋಹನ್ ಸಿಂಗ್ ಬಿಶ್ತ್, ಆಗಿನ ಡಿಸಿಪಿ, ದಯಾಳ್ಪುರ ಪೊಲೀಸ್ ಠಾಣೆಯ ಆಗಿನ ಠಾಣಾಧಿಕಾರಿ ಮತ್ತು ಮಾಜಿ ಬಿಜೆಪಿ ಶಾಸಕ ಜಗದೀಶ್ ಪ್ರಧಾನ್ ಗಲಭೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ತಮ್ಮ ಅರ್ಜಿಯಲ್ಲಿ ಇಲಿಯಾಸ್ ಆರೋಪ ಮಾಡಿರುವುದಾಗಿ ವರದಿಯಾಗಿದೆ. 2020ರ ಫೆಬ್ರವರಿ 23ರಂದು ಕಾರ್ಡಂಪುರಿಯಲ್ಲಿ ಮಿಶ್ರಾ ಮತ್ತಿತರರು ರಸ್ತೆ ತಡೆದು ಬೀದಿ ವ್ಯಾಪಾರಿಗಳ ಕೈಗಾಡಿಗಳನ್ನು ನಾಶಪಡಿಸುವುದನ್ನು ನೋಡಿರುವುದಾಗಿ ಇಲಿಯಾಸ್ ಹೇಳಿಕೊಂಡಿದ್ದಾರೆ. ಸಿಎಎ ವಿರೋಧಿ ಪ್ರತಿಭಟನಾಕಾರರನ್ನ ಬೆದರಿಸುವಾಗ ಮಾಜಿ ಡಿಸಿಪಿ ಮತ್ತಿತರ ಕೆಲ ಅಧಿಕಾರಿಗಳು ಮಿಶ್ರಾ ಅವರೊಂದಿಗೆ ನಿಂತಿದ್ರು ಅಂತ ಅವರು ಹೇಳಿದ್ದಾರೆ. ಮಾಜಿ ದಯಾಳ್ಪುರ ಠಾಣಾಧಿಕಾರಿ ಮತ್ತಿತರರು ಈಶಾನ್ಯ ದೆಹಲಿಯಾದ್ಯಂತ ಮಸೀದಿಗಳನ್ನ ಧ್ವಂಸ ಮಾಡೋದನ್ನ ತಾನು ನೋಡಿರೋದಾಗಿ ಇಲಿಯಾಸ್ ತಮ್ಮ ಅರ್ಜಿಯಲ್ಲಿ ತಿಳಿಸಿದ್ದಾರೆ. ಗಲಭೆಯ ಸಂಚು ಕೋರಿರುವಂತ ಪೊಲೀಸರು ಉಮರ್ ಖಾಲಿದ್, ಗುಲ್ಫಿಶಾ ಫಾತಿಮಾ ಮತ್ತು ಶಾಜಿಲ್ ಇಮಾಮ್ ಸೇರಿದಂತೆ ಹಲವಾರು ವಿದ್ಯಾರ್ಥಿ ಮುಖಂಡರು ಮತ್ತು ಕಾರ್ಯಕರ್ತರನ್ನ ಹೆಸರಿಸಿದ್ದಾರೆ. ಆದರೆ ದೆಹಲಿ ಅಲ್ಪಸಂಖ್ಯಾತ ಆಯೋಗ ರಚಿಸಿದ 10 ಸದಸ್ಯರ ಸತ್ಯಶೋಧನಾ ತಂಡ ದೆಹಲಿ ಹಿಂಸಾಚಾರ ಯೋಜಿತ ಮತ್ತು ಗುರಿಯಾಗಿಸಿ ಮಾಡಲಾಗಿರುವುದು ಅಂತ ಹೇಳಿತ್ತು ಮತ್ತು ಮಿಶ್ರಾ ಅದಕ್ಕೆ ಕಾರಣ ಅಂತ ಅದು ಬೊಟ್ಟು ಮಾಡಿತ್ತು. 2020ರ ಫೆಬ್ರವರಿ 23ರಂದು ಈಶಾನ್ಯ ದೆಹಲಿಯ ಜಾಫರಾಬಾದ್ನಲ್ಲಿ ಪ್ರತಿಭಟನಾಕಾರರನ್ನ ಬಲವಂತವಾಗಿ ಚದುರಿಸೋಕೆ ಕಪಿಲ್ ಮಿಶ್ರಾ ಬಹಿರಂಗವಾಗಿ ಕರೆ ನೀಡಿದ ನಂತರ ವಿವಿಧ ಪ್ರದೇಶಗಳಲ್ಲಿ ಹಿಂಸಾಚಾರ ಶುರುವಾಗಿತ್ತು ಅಂತ ವರದಿ ಹೇಳಿದೆ. 3 ದಿನಗಳ ನಂತರ ರಸ್ತೆಗಳನ್ನು ತೆರವುಗೊಳಿಸದೇ ಇದ್ರೆ ನಾವು ಪೊಲೀಸರ ಮಾತನ್ನ ಕೇಳೋದಿಲ್ಲ ಅಂತ ಹೇಳುವ ಮೂಲಕ ಮಿಶ್ರಾ ಮತ್ತು ಅವರ ಬೆಂಬಲಿಗರು ವಿಷಯಗಳನ್ನ ತಮ್ಮ ಕೈಗೆ ತೆಗೆದುಕೊಳ್ಳಲಿರೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ಅದು ಹೇಳಿದೆ. ಪೊಲೀಸರ ಮಾತನ್ನ ಕೇಳೋದಿಲ್ಲ ಅಂತ ಬಹಿರಂಗವಾಗಿ ಹೇಳಿದ್ದರಲ್ಲಿ ಅವರು ಕಾನೂನು ಬಾಹಿರ ನಡೆಗೆ ಮುಂದಾಗಿರುವುದು ಸ್ಪಷ್ಟವಿತ್ತು ಮತ್ತು ಹಾಜರಿದ್ದ ಅಧಿಕಾರಿಗಳು ಹಿಂಸಾಚಾರ ಪ್ರಚೋದನೆ ಮಾಡ್ತಿದ್ದನ್ನ ಕಾಣಬಹುದಾಗಿತ್ತು ಅಂತ ಸಮಿತಿ ಹೇಳಿದೆ. ಡಿಸಿಪಿ ವೇದ ಪ್ರಕಾಶ ಸೂರ್ಯ ಪಕ್ಕದಲ್ಲೇ ನಿಂತಿದ್ದರೂ ಪೊಲೀಸರು ಮಿಶ್ರಾ ಅವರನ್ನ ಬಂಧಿಸಲಿಲ್ಲ ಅಂತ ಸಮಿತಿ ಹೇಳಿದೆ. ಹಿಂಸಾಚಾರ ಉಂಟಾಗುವುದನ್ನ ತಪ್ಪಿಸೋಕೆ ಮತ್ತು ಪ್ರಾಣ ಆಸ್ತಿಪಾಸ್ತಿ ರಕ್ಷಿಸೋಕೆ ತಕ್ಷಣದ ಕ್ರಮ ತೆಗೆದುಕೊಳ್ಳುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ ಅಂತ ಸಮಿತಿ ಹೇಳಿತ್ತು. ವಿಪರ್ಯಾಸ ಅಂದ್ರೆ ಈಗ ಅದೇ ಕಪಿಲ್ ಮಿಶ್ರಾ ದಿಲ್ಲಿ ಸರ್ಕಾರದ ಕಾನೂನು ಸಚಿವ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.